12ನೇ ವಿಡಿಯೋಗೆ ಕಾಲಿಡುವ ಮುನ್ನ ಈ 11ನೇ ವಿಡಿಯೋ ಗುರು ಅಂದರೆ ಜುಪಿಟರ್ ಗ್ರಹದ ಅಧಿಪತ್ಯಕ್ಕೆ ಸೇರಿದ್ದು. ಗುರು ಎಂದರೆ ವಿಸ್ತಾರ, ಜ್ಞಾನ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಭಾಗ್ಯ ಅಥವಾ ಆರ್ಥಿಕ ಸಮೃದ್ಧಿ. ಹಿಂದಿನ ವಿಡಿಯೋದಲ್ಲಿ ನಾವು ಶನಿಯ ಶಿಸ್ತಿನ ಬಗ್ಗೆ ಮಾತನಾಡಿದ್ದೆವು. ಇಂದು ಆ ಶ್ರಮಕ್ಕೆ ಅದೃಷ್ಟದ ಸ್ಪರ್ಶ ನೀಡುವ ಸಮಯ. ನಮಸ್ಕಾರ ಸ್ನೇಹಿತರೆ, MJ ಕನ್ನಡದ ಕಷ್ಟ ನಿವಾರಣೆ ಸವಾಲಿನ 11ನೇ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋ ಆರಂಭಿಸುವ ಮುನ್ನ ಯಾರೆಲ್ಲ MJ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರೆಯದಿರಿ. ನಮ್ಮಲ್ಲಿ ಒಂದು ಮಾತಿದೆ, ಗುರುಬಲ ಬಂದರೆ ಜಗತ್ತನ್ನೇ ಗೆಲ್ಲಬಹುದು. ಹಿಂದೆ ನಾವು ಶನಿದೇವನಿಂದ ಶಿಸ್ತು ಮತ್ತು ಕಷ್ಟಪಟ್ಟು ಕೆಲಸ ಮಾಡುವುದನ್ನು ಕಲಿತೆವು. ಆದರೆ ಬರೀ ಕಷ್ಟಪಟ್ಟರೆ ಸಾಕಾ? ಎಷ್ಟೋ ಜನ ದಿನವಿಡೀ ಬೆವರು ಸುರಿಸಿದರೂ ಅವರಿಗೆ ಸಲ್ಲಬೇಕಾದ ಹಣ ಅಥವಾ ಗೌರವ ಸಿಗುವುದಿಲ್ಲ. ಇಲ್ಲಿ ನಮಗೆ ಬೇಕಿರೋದು ಗುರುಬಲ. ಆಧ್ಯಾತ್ಮಿಕವಾಗಿ ಗುರು ಅಥವಾ ಬೃಹಸ್ಪತಿಯನ್ನು ಧನಕಾರಕ ಎನ್ನಲಾಗುತ್ತದೆ. ಅಂದರೆ ನಿಮ್ಮ ಜೀವನದಲ್ಲಿ ಹಣದ ಹರಿವು ಹೇಗಿರಬೇಕು ಮತ್ತು ಆ ಹಣ ನಿಮ್ಮ ಹತ್ತಿರ ಉಳಿಯಬೇಕೋ ಬೇಡವೋ ಎಂಬುದನ್ನು ಗುರು ನಿರ್ಧರಿಸುತ್ತಾನೆ. ಇವತ್ತು ನಾವು ಕೇವಲ ಮಂತ್ರದ ಬಗ್ಗೆ ಅಲ್ಲ, ನಿಮ್ಮ ಮನಿ ಮೈಂಡ್ಸೆಟ್ ಬದಲಿಸಿ ಸಮೃದ್ಧಿಯನ್ನು ಆಕರ್ಷಿಸುವ ರಹಸ್ಯಗಳನ್ನು ತಿಳಿಯೋಣ. ಗುರು ಎಂದರೆ ಬೆಳಕು. ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಕತ್ತಲೆ ಇದ್ದರೆ ಅದನ್ನು ಹೋಗಲಾಡಿಸಲು ಗುರುವಿನ ಈ ಬೀಜ ಮಂತ್ರ ಅತ್ಯಂತ ಶಕ್ತಿಶಾಲಿ. ಇದು ನಿಮ್ಮಲ್ಲಿ ಪಾಸಿಟಿವ್ ವೈಬ್ರೇಷನ್ ಸೃಷ್ಟಿಸಿ ಹಣವನ್ನು ಆಕರ್ಷಿಸುವ ಶಕ್ತಿ ನೀಡುತ್ತದೆ. ಗುರುವಿನ ಈ ಬೀಜ ಮಹಾಮಂತ್ರ ಹೀಗಿದೆ: ಓಂ ಗ್ರಾಂ ಗ್ರೀಂ ಗ್ರೌಂ ಸ ಗುರುವೇ ನಮಃ. ಈ ಮಂತ್ರದ ಅಭ್ಯಾಸ ಮಾಡುವುದು ಹೇಗೆ ಎಂದರೆ, ಪ್ರತಿದಿನ ಬೆಳಗ್ಗೆ ಸ್ನಾನದ ನಂತರ 108 ಬಾರಿ ಪಠಿಸಿ. ಮಂತ್ರ ಪಠಿಸುವಾಗ ಹಳದಿ ಬಣ್ಣದ ಬಟ್ಟೆ ಧರಿಸಿದ್ದರೆ ಅಥವಾ ಹಳದಿ ಬಣ್ಣದ ಆಸನದ ಮೇಲೆ ಕುಳಿತರೆ ಇನ್ನೂ ಉತ್ತಮ. ಗುರು ಮಂತ್ರದ ಪ್ರಯೋಜನ ತಿಳಿದರೆ ನೀವು ಖಂಡಿತವಾಗಿ ಆಶ್ಚರ್ಯಪಡುತ್ತೀರಿ. ಈ ಮಂತ್ರ ನಿಮ್ಮ ಮಣಿಪುರ ಚಕ್ರ ಅಂದರೆ ಸೋಲಾರ್ ಪ್ಲೆಕ್ಸಸ್ನ ಮೇಲೆ ಪ್ರಭಾವ ಬೀರುತ್ತದೆ. ಇದು ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಿ ದೊಡ್ಡ ಆರ್ಥಿಕ ನಿರ್ಧಾರಗಳನ್ನು ಸರಿಯಾಗಿ ತೆಗೆದುಕೊಳ್ಳುವಂತೆ ಪ್ರೇರೇಪಿಸುತ್ತದೆ. ಸ್ನೇಹಿತರೆ, ಹಣ ಬರಬೇಕು ಅಂದರೆ ಕೇವಲ ಕೆಲಸ ಮಾಡಿದರೆ ಸಾಲದು. ಈ 3 ಬದಲಾವಣೆಗಳನ್ನು ಮಾಡಿಕೊಳ್ಳಿ. ಮೊದಲನೆಯದಾಗಿ, ಜೀವಂತ ಗುರುಗಳನ್ನು ಗೌರವಿಸಿ. ಗುರು ಎಂದರೆ ಕೇವಲ ಗ್ರಹವಲ್ಲ, ನಿಮಗೆ ದಾರಿ ತೋರಿಸುವ ಶಿಕ್ಷಕರು ಅಥವಾ ಮೆಂಟರ್ಗಳು. ನಿಮ್ಮ ಹಿರಿಯರಿಗೆ ಅಥವಾ ನಿಮಗೆ ವಿದ್ಯೆ ಕಲಿಸಿದವರಿಗೆ ಕೃತಜ್ಞತೆ ಸಲ್ಲಿಸಿ. ಅವರ ಆಶೀರ್ವಾದ ನಿಮ್ಮ ಆರ್ಥಿಕ ಪ್ರಗತಿಗೆ ದಾರಿಯಾಗುತ್ತದೆ. ಎರಡನೆಯದಾಗಿ, ಜ್ಞಾನದ ಮೇಲೆ ಹೂಡಿಕೆ ಮಾಡಿ, ಅಂದರೆ ಸೆಲ್ಫ್ ಇನ್ವೆಸ್ಟ್ಮೆಂಟ್. ಗುರು ಎಂದರೆ ಜ್ಞಾನ. ನೀವು ಎಷ್ಟು ಹೆಚ್ಚು ಕಲಿಯುತ್ತೀರೋ ಅಷ್ಟು ಹೆಚ್ಚು ಸಂಪಾದಿಸುತ್ತೀರಾ. ನಿಮ್ಮ ಸ್ಕಿಲ್ ಬೆಳೆಸಿಕೊಳ್ಳಲು ಹಣ ಖರ್ಚು ಮಾಡುವುದಕ್ಕೆ ಹಿಂಜರಿಯಬೇಡಿ. ಇದು ನಿಮಗೆ ಜೀವನ ಪೂರ್ತಿ ರಿಟರ್ನ್ಸ್ ನೀಡುವ ಅತ್ಯುತ್ತಮ ಇನ್ವೆಸ್ಟ್ಮೆಂಟ್. ಮೂರನೆಯದಾಗಿ, ಕೊರತೆಯಿಂದ ಸಮೃದ್ಧಿಯ ಕಡೆಗೆ, ಅಂದರೆ ಸ್ಕ್ಯಾರಿಸಿಟಿ ಟು ಅಬಂಡೆನ್ಸ್. ನನ್ನ ಹತ್ತಿರ ಹಣವಿಲ್ಲ ಎಂದು ಸದಾ ಕೊರಗಬೇಡಿ. ನೀವು ಏನು ಮಾತಾಡ್ತಿರೋ ಅದನ್ನೇ ಪ್ರಕೃತಿ ನಿಮಗೆ ನೀಡುತ್ತೆ. ಬದಲಿಗೆ ನನ್ನ ಹತ್ತಿರ ಹಣ ಬರ್ತಿದೆ, ನಾನು ಸಮೃದ್ಧಿಯಾಗಿದ್ದೇನೆ ಎಂದು ದೃಢವಾಗಿ ನಂಬಿ. ಈ ಪಾಸಿಟಿವ್ ಅಫರ್ಮೇಷನ್ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನ ಮೇಲೆ ಮ್ಯಾಜಿಕ್ ಮಾಡಬಲ್ಲದು. ಇದರೊಂದಿಗೆ ನೀವು ಅತಿ ಮುಖ್ಯವಾಗಿ ತಿಳಿದಿರಬೇಕಾದ ವಿಚಾರವೆಂದರೆ, ಗುರುಗ್ರಹಕ್ಕೆ ಹಳದಿ ಬಣ್ಣ ಪ್ರಿಯ. ಹಾಗಾಗಿ ನೀವು ಹಣಕಾಸಿನ ವ್ಯವಹಾರಕ್ಕೆ ಹೋಗುವಾಗ ಅಥವಾ ಪ್ರಮುಖ ಡೀಲ್ ಮಾಡುವಾಗ ಹಳದಿ ಬಣ್ಣದ ಹ್ಯಾಂಡ್ ಕರ್ಚೀಫ್ ನಿಮ್ಮ ಜೊತೆಗೆ ಇಟ್ಟುಕೊಳ್ಳಿ. ಇದು ಗುರುವಿನ ಸೌಮ್ಯ ಶಕ್ತಿಯನ್ನು ನಿಮ್ಮ ಜೊತೆಗಿರಿಸುತ್ತದೆ. ಹಾಗೆಯೇ ಪ್ರತಿ ಗುರುವಾರ ಯಾರಿಗಾದರೂ ಹಳದಿ ಬಣ್ಣದ ಹಣ್ಣುಗಳನ್ನು ಅಥವಾ ಸಿಹಿಯನ್ನು ದಾನ ಮಾಡಿ. ದಾನ ಮಾಡುವುದು ಅಂದರೆ ನೀವು ಪ್ರಕೃತಿಗೆ ನನ್ನ ಹತ್ತಿರ ಕೊಡಲು ಸಾಕಷ್ಟಿದೆ ಎಂಬ ಸಂಕೇತ ನೀಡುವುದು. ಇದರಿಂದ ಸಮೃದ್ಧಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಇವತ್ತಿನ 11ನೇ ವಿಡಿಯೋ ಟಾಸ್ಕ್: ಇಂದು ನಿಮಗೆ ಜೀವನದಲ್ಲಿ ದಾರಿ ತೋರಿಸಿದ ಒಬ್ಬ ಶಿಕ್ಷಕರಿಗೆ ಅಥವಾ ಮೆಂಟರ್ಗೆ ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿ ಕೃತಜ್ಞತೆ ತಿಳಿಸಿ ಮತ್ತು 11 ಬಾರಿ ಗುರು ಮಂತ್ರ ಪಠಿಸಿ. ನಿಮ್ಮ ಆರ್ಥಿಕ ಗುರಿಯನ್ನು ಕಣ್ಮುಚ್ಚಿ ಕಲ್ಪಿಸಿಕೊಳ್ಳಿ. ಈ ಜರ್ನಿ ಈಗ 2ನೇ ಹಂತಕ್ಕೆ ತಲುಪಿದೆ. ನಿಮ್ಮ ಪ್ರೀತಿ ಹೀಗೆ ಇರಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಮೃದ್ಧಿ ಅಂದರೆ ಪ್ರಾಸ್ಪರಿಟಿ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಆಪ್ತರಿಗೆ ಶೇರ್ ಮಾಡಿ. ದೈವ ಕೃಪೆಗೆ ಪಾತ್ರರಾಗಿ, ಯಾಕೆಂದರೆ ಉತ್ತಮ ಜ್ಞಾನವನ್ನು ಹಂಚಿದಷ್ಟು ಪುಣ್ಯ ಲಭಿಸುತ್ತದೆ. ಹಾಗೆಯೇ ಇನ್ನಷ್ಟು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ MJ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ. ಮುಂದಿನ ವಿಡಿಯೋದಲ್ಲಿ ನಾವು ಮಾತನಾಡೋದು
ಅತ್ಯಂತ ಲವಲವಿಕೆಯ ವಿಷಯದ ಬಗ್ಗೆ. ಅದುವೇ ಶುಕ್ರ ಮಂತ್ರ. ಐಶ್ವರ್ಯ, ಸೌಂದರ್ಯ ಮತ್ತು ಐಷಾರಾಮಿ ಜೀವನ ಪಡೆಯುವುದು ಹೇಗೆ ಎಂಬುದರ ಬಗ್ಗೆ. ಅಲ್ಲಿಯವರೆಗೂ ಸಮೃದ್ಧವಾಗಿರಿ, ಸಂತೋಷವಾಗಿರಿ. ಸರ್ವೇ ಜನ ಸುಖಿನೋ ಭವಂತು.